ಠಾಣಾ ವ್ಯಾಪ್ತಿಯಲ್ಲಿ ಏನು ಒಂದು ಹಿಂದೂ ಯುವತಿ ಮುಸ್ಲಿಂ ಯುವಕನೊಂದಿಗೆ ಹೋಗಿರುವಂತಹ ಘಟನೆ ಏನಿದೆ, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಹಿಂದೂ ಸಂಘಟನೆಗಳ ಜೊತೆ ಅವರ ಕುಟುಂಬ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿರುವಂಥದ್ದು. ಸುಮಾರು ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಲವ್ ಜಿಹಾದ್ ಆಗಿದೆ ಅನ್ನೋ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಸದ್ಯಕ್ಕೆ ಅವರ ತಾಯಿ ಇದ್ದಾರೆ, ಲತಾ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ನೀವು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ರಿ ಲವ್ ಜಿಹಾದ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಯಾವ ರೀತಿ ಹೇಳ್ತೀರಾ ಇದನ್ನು, ಲವ್ ಜಿಹಾದ್ ಆಗಿದೆ ಅಂತ? ಅವನೊಟ್ಟಿಗೆ ಅವಳು ಹೋದ ಅಷ್ಟು ಭರವಸೆ ಇದ್ದುದರಿಂದ ಅವನ ಬಗ್ಗೆ ಅವಳಿಗೆ ಹಾಗೆ ಹೇಳ್ತೇವೆ. ಅವರು ಕೊಂಡು ಹೋಗಿದ್ದಾರಲ್ಲ, ಅವರ ಜನ ತುಂಬ ಇದ್ದಾರೆ ಅಲ್ಲಿ ಹೋಗುವಾಗ. ನಾವು ಸ್ಟೇಷನಿಗೆ ಹೋದೆವಲ್ಲ, ವಯನಾಡು ಸ್ಟೇಷನ್ನಲ್ಲಿ ಅವರ ಜನ ತುಂಬ ಇದ್ದರು ಅಲ್ಲಿ. ನಮ್ಮವರನ್ನು ಮಾತ್ರ ಯಾರನ್ನು ಒಳಗೆ ಬಿಡಲಿಲ್ಲ ಅವರು, ಅಲ್ಲಿಯ ಪೊಲೀಸರು. ಈ ಲವ್ ಜಿಹಾದ್ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂಗೆ ನಿಮಗೇನಾದ್ರು ಮೊದಲೇ ಗಮನಕ್ಕೆ ಏನಾದರೂ ಬಂದಿತ್ತಾ? ಈ ಕೆಲವು ಕೇಳ್ಪಟ್ಟಂಗೆ ಈ ಕೇರಳ ಹಿಂದೂ ಸಂಘಟನೆಯವರು ಕೆಲವು ನಿಮಗೆ ಈ ರೀತಿ ನಿಮ್ಮ ಮಗಳು ಮುಸ್ಲಿಂ ಯುವಕರ ಜೊತೆ ಓಡಾಡ್ತಾಳೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು ಈ ಹಿಂದೆನೇ ಅನ್ನೋ ಮಾತುಗಳಿದೆ ಅಂತ. ಆ ರೀತಿ ಏನಾದ್ರು ಕೊಟ್ಟಿದ್ದಾರೆ? ಇಲ್ಲ, ಏನಿಲ್ಲ, ಹಾಗೇನಿಲ್ಲ. ಇವಾಗ ಅಲ್ಲಿ ನೀವು ಪಿ ಜಿಗೆ ಇರೋ ಅಂಥ ಸಂದರ್ಭದಲ್ಲಿ, ಅಂದರೆ ಈಗ ಮಗಳು ಪಿ ಜಿಲಿ ಇದ್ದಿದ್ದು, ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿತ್ತು, ಬೆಂಗಳೂರಲ್ಲಿ ಹೋಗಿ ಅಲ್ಲೂ ಪಿ ಜಿಲಿ ಇದ್ದಿದ್ದು, ಮತ್ತು ಇಲ್ಲಿಂದ ಪಿ ಜಿಯಿಂದ ನಾಪತ್ತೆ ಆಗಿರೋಂಥದ್ದು. ಸೊ ಈ ರೀತಿ ಮಗಳು ಬೆಂಗಳೂರಿಗೆ ಹೋಗಿದ್ದು, ಇಲ್ಲಿಗೆ ಬಂದಿದ್ದು, ಇದು ಯಾವುದು ನಿಮ್ಮ ಗಮನಕ್ಕೆ ಬರಲೇ ಇಲ್ವಾ? ಮಗಳೇನು ಹೇಳ್ತಾ ಇರಲಿಲ್ವಾ? ಬರಲೇ ಇಲ್ಲ ನಮಗೆ. ಅವಳು ಇಲ್ಲಿದ್ದಾಳೆ ಅಂತ ನಮಗೆ ಇಲ್ಲಿ ಪಿ ಜಿಯಲ್ಲಿದ್ದಾಳೆ ಅಂತ ನಮಗೆ ಗಮನಕ್ಕೆ ಬರಲಿಲ್ಲ. ಸೊ ಈಗ ಹಿಂದೆ ಇದ್ದಿದ್ದು ಪಿ ಜಿಯಿಂದನೇ ಹೋಗಿರೋದ ಇವಾಗ? ಅಲ್ಲ, ಹಿಂದೆ ಇದೆ. ನಾವು ನೋಡಿದ ಪಿ ಜಿ ಬೇರೆ, ಈಗ ಅವರಿದ್ದ ಪಿ ಜಿ ಬೇರೆ. ಓಕೆ, ನೀವು ಈಗ ಆ ಒಂದು ಪಿ ಜಿನಲ್ಲಿ ನಿಮ್ಮ ಮಗಳು ಇರುವಂತಹ ಪಿ ಜಿಯಲ್ಲೇ ಹುಡುಗರು ಕೂಡ ಬರ್ತಾಯಿದ್ರು ಅಂತ ಹೇಳಿದ್ರಲ್ಲ, ಅದು ಯಾವುದು ಪಿ ಜಿ? ನಾವು ಅವಳಿಗೆ ಕಾಣದೇ ಇದಲ್ಲಲ್ಲ. ಅವಳು ಶನಿವಾರ ನಾನು ಹೇಳಿದ್ದೇನಲ್ವ, ನಮಗೆ ಹೀಗೆ ಮೆಸೇಜ್ ಬಂತು, ಅವಳಲ್ಲಿ ಕೇಳುವಾಗ ಅವಳಿಗೆ ಗೊತ್ತಾಯ್ತಂತ. ಅವಳು ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಿದಲ್ಲ ಒಂದು, ಮತ್ತೆ ಫೋನ್ ತೆಗಿಲು ಮರುದಿವಸ ನಾವು ಬೆಳಿಗ್ಗೆ ನೋಡಲಿಕ್ಕೆ ಬಂದೆವು ಅಂತ. ನಾವು ಅವರ ಓನರ್ನಲ್ಲಿ ಪರ್ಮಿಷನ್ ತೆಗೆದು ಅವರ ರೂಮಿಗೆ ಹೋದೆವು. ತುಂಬ ಹೊತ್ತಾಗಿ ಬಾಗಿಲೇ ತೆಗಿಲಿಲ್ಲ. ಮತ್ತೆ ಬಾಗಿಲು ತೆಗೆದು ಒಳಗೆ ಹೋಗುವಾಗ ಒಂದು ರೂಮಿನಿಂದ ಒಂದು ಹುಡುಗ ಮತ್ತು ಹುಡುಗಿ ಹೊರಗೆ ಬರುತ್ತಾರೆ. ನಾನು ಕೇಳಿದೆ, ಇದೇನು ಪಿ ಜಿಯಲ್ಲಿ ಅವರನ್ನು ನಮ್ಗೆ ಗೊತ್ತುಂಟಲ್ಲ, ಎಡೆಗೆ ನಮ್ಮ ಮನೆಗೆ ಬರ್ತಾರಲ್ಲ. ನಾನಾಗ ಕೇಳಿದೆ, ಇದೆಂತ ನೀವು ಇಬ್ಬರು ಹುಡುಗಿಯರೊಟ್ಟಿಗೆ ಒಬ್ಬ ಹುಡುಗ ಎಂಥದ್ದು ಅಂತ ಕೇಳಿದೆ ಅವರಲ್ಲಿ. ಮುಂದೆ ಕ್ಲೋಸ್ ಉಂಟಲ್ತಲ್ಲ, ಅವರು ಹೇಳಿದಾಗ ನಮ್ಮ ಕ್ಯಾರೆಕ್ಟರ್ ಅಲ್ವ, ನಮ್ಮದಲ್ವ, ನಿಮಗೇನದರಲ್ಲಿ ಅಂತ. ನಮ್ಮ ಇಷ್ಟಲ್ಲ, ನಮಗೆ ಇದಾಗಿದೆ, 18 ವರ್ಷ ಕಳೆದಿದೆ ಅಂತ ಹೇಳಿದರು. ಯಾವುದು ಪಿ ಜಿ ಅದು? ಓ, ಈಗ ನೀವು ಮೊನ್ನೆ ನೋಡಿದ್ದು ಯಾವುದು ಪಿ ಜಿ ಸುರತ್ಕಲ್ಲಲ್ಲಿ? ಪಿ ಜಿ ಅಂತ ನಂಗೆ ಗೊತ್ತಾಗೋದಿಲ್ಲ ಈಗ. ಯಾವುದು ಹೆಸರು, ಯಾವುದು ಪಿ ಜಿ ಅಂತ ಗೊತ್ತಿಲ್ಲ? ನೀವು ಅಲ್ಲಿ ಮಗಳಿದ್ಲು ಅಂತ ಯಾರು ಹೇಳಿದ್ದು ನಿಮಗೆ? ಅಲ್ಲಿ ಅವಳೇ ಹೇಳಿದ್ದಂತೆ, ನಾನು ಇಲ್ಲಿ ಅವಳ ಅಕ್ಕನಲ್ಲಿ ನಾನು ಇಲ್ಲಿದ್ದೇನೆ ಅಂತ. ಹಾಗಾಗಿ ಓನರ್ ಹತ್ರ ಕೇಳಿದಾಗ ನಿಮ್ಮ ಮಗಳು ಅಲ್ಲೇ ಇದ್ಲು ಅಂತ ಹೇಳಿದ್ರಿ. ಸೊ ನೀವು ಒಳಗಡೆ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಹುಡುಗಿ ರೂಮಿಂದ ಹೊರಗಡೆ ಬರ್ತಾ ಇದ್ದರು. ನಾವು ಅಲ್ಲಿ ರಾತ್ರಿ ಅಲ್ಲ, ಓನರ್ ಹೇಳಿದರು ನಿನ್ನೆ ರಾತ್ರಿ ಅವಳು ಇಲ್ಲಿದ್ದಳು ಅಂತ ಹೇಳಿದರು ಪಿ ಜಿಯಲ್ಲಿ. ನಿನ್ನೆ ರಾತ್ರಿ ನಾವು ನೋಡಿದ್ದೇವೆ ಅಂತ ಅಲ್ಲಿಯ ಕೆಲಸದವರು ಅವರು ಹೇಳಿದರು ಅಲ್ಲಿದ್ದಳು ಅಂತ. ಹಾಗೆ ನಾವು ಗ್ರಹಿಸಿದ್ದ ಇಲ್ಲಿದ್ದಾಳೆ ಅವಳು ಅಂತ. ನೋಡುವಾಗ ಮತ್ತೆ ಅವರು ಫಸ್ಟಿಗೆ ಆ ಹುಡುಗಿಯರು ಹೇಳಲಿಲ್ಲ ಅವಳು ಇಲ್ಲಿಲ್ಲ, ಇಲ್ಲಿ ಬರಲೇ ಇಲ್ಲ ಅಂತ ಹೇಳಿದರು. ಮತ್ತೆ ಹೇಳಿದರೆ ಅವರು ಹೇಳಿದಾರಲ್ವಾ ಉಂಟಂತ, ಇದ್ದಾಳೆ ಅಂತ CCTV ಅಲ್ಲೆಲ್ಲ ನೋಡಿದ್ರು ಮತ್ತೆ ಅವರೆಲ್ಲ. ಅವಾಗ ಮತ್ತೆ ಹೇಳಿದರೆ ಇಲ್ಲಿದ್ದಳು, ನಿನ್ನೆ ರಾತ್ರಿ ಹೋಗಿದ್ದಾಳೆ ಅವಳು ಅಂತ. ಅಲ್ಲಿಂದ ಹೋಗಿರೋದು ಯಾವುದು ಅವ್ರ ಹತ್ರ ಮಾಹಿತಿನೇ ಇಲ್ಲ ಅಂತ ನೀವು? ಅವರಿಗೆ ಮಾಹಿತಿ ಗೊತ್ತಿರ್ಬೋದು, ನಮ್ಮ ಹತ್ರ ಹೇಳುವುದಿಲ್ಲ. ಇನ್ನೊಂದು ವಿಚಾರ, ಗಂಭೀರವಾದ ಆರೋಪ ಅಂದರೆ ಇಂಥ ಕೇಸ್ಗಳಲ್ಲಿ, ಲವ್ ಜಿಹಾದ್ ಮಾಡೋಂಥ ಕೇಸ್ಗಳಲ್ಲಿ ಡ್ರಗ್ಸನ್ನು ಕೊಡ್ತಾ ಇದ್ದಾರೆ ಹುಡುಗಿಯರಿಗೆ. ಡ್ರಗ್ಸನ್ನು ಕೊಟ್ಟು ಅವ್ರನ್ನ ಬಲೆಗೆ ಬೀಳಿಸ್ಕೊಳ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಮಗಳಿಗೂ ಈ ರೀತಿ ಏನಾದರೂ ಆಗಿತ್ತಾ? ನನಗೇನು ಗೊತ್ತಿಲ್ಲ ಆ ಬಗ್ಗೆ. ನನಗೇನು ಅನುಭವ ಅವಳು ಮನೆಗೆ ಬರುವಾಗ ಹಾಗೇನು ಕಾಣಲೂ ಇಲ್ಲ ಅವಳು. ಅದರಲ್ಲಿ 2 ಹಿಂದೂಗಳು ಮತ್ತು ಒಂದು ಮುಸ್ಲಿಂ ಹುಡುಗಿ ಇದ್ದಾಳೆ ಅವರ ರೂಮಿನಲ್ಲಿ. ಅವಳು ಕೂಡ ಹೇಳಿದ್ದಳು, ಮತ್ತೊಂದು ಜಾತಿಯವರಿಗೆ ಹೋದರೆ ಏನಂತೆ, ಮನುಷ್ಯರೆಲ್ಲರೂ ಒಂದೇ ಅಲ್ವ ಅಂತ. ಆ ಮುಸ್ಲಿಂ ಹುಡುಗಿ ಆ ರೀತಿ ಹೇಳ್ತಾ ಇಲ್ಲ, ನಿಮ್ಮ ಜಾತಿ ಬೇರೆ ಇದ್ರೇನು ಮನುಷ್ಯರೆಲ್ಲ ಒಂದೇ ಅಲ್ವ ಅಂತ. ಹೌದು, ಅವಳಿಷ್ಟ ಅಲ್ವ ಅಂತ. ಯಾವಾಗ ಯಾರ ಹತ್ರ ಹೇಳ್ತಾ ಇದ್ದೆ? ನನ್ನಲ್ಲೇ ಹೇಳಿದ್ದವಳು ಬೆಳಿಗ್ಗೆ ನಾವು ಹೋದಾಗ. ಅವತ್ತು ನೀವು ಅವಳನ್ನು ಮೀಟ್ ಮಾಡಿದಾಗ? ನಾವು ರೂಮಿಗೆ ಹೋದಾಗ. ಹಾಗೆ. ಸೊ ಇದಿಷ್ಟು ಏನು ಆ ವೈಶಾಲಿ ತಾಯಿ ಲತಾ ಅವ್ರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ 2 ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಒಂದು, ಅವರ ಪಿ ಜಿಗೆ ಹೋದಂಥ ಸಂದರ್ಭದಲ್ಲಿ ಆ ಪಿ ಜಿಯಲ್ಲಿ ಒಬ್ಬ ಹುಡುಗಿ ಒಟ್ಟಿಗೆ ರೂಮಿಂದ ಹೊರಗೆ ಬರ್ತಾಯಿದ್ರು ಅಂತ ಹೇಳಿ. ಇನ್ನೊಂದು, ಏನು ಅಲ್ಲಿ ಇರುವಂತಹ ಕೆಲವೊಂದು ಪಿ ಜಿಗಳಲ್ಲಿ ಈ ರೀತಿ ಅವರಿಗೆ ಗೊತ್ತಿದ್ದರೂ ಮಾಹಿತಿ ಕೊಟ್ಟಿದ್ದಾರಾ ಇಲ್ವಾ ಅನ್ನೋ ಆರೋಪಗಳು ಕೇಳಿಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಲವ್ ಜಿಹಾದ್ ಅನ್ನೋ ಆರೋಪವನ್ನು ಕೂಡ ಮಾಡಿದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ವೈಶಾಲಿ ಅವರ ತಂದೆ ವಿಶ್ವನಾಥ್ ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡೋಣ.
ವಿಶ್ವನಾಥ್ ಅವರು ಇವಾಗ ಒಂದು ಸುದ್ದಿಗೋಷ್ಠಿ ಮಾಡಿದ್ರಿ, ಅಂದರೆ ಪ್ರಮುಖವಾಗಿ ಹಿಂದೂ ಸಂಘಟನೆಗಳು ಮಾಡ್ತಾ ಇರೋ ಆರೋಪ ಅಂತ ಹೇಳಿದರೆ ಈ ಒಂದು ಮಿಸ್ಸಿಂಗ್ ಪ್ರಕರಣ, ಅಂದರೆ ಈ ಒಂದು ನಿಮ್ಮ ಮಗಳು ಹೋಗಿರುವಂಥ ಪ್ರಕರಣದಲ್ಲಿ ಲವ್ ಜಿಹಾದ್ ಆಗಿದೆ, ಸೊ SDP ಇದರ ಹಿಂದೆ ಇದೆ ಅನ್ನೋ ಆರೋಪವನ್ನು ಮಾಡಿರುವಂಥದ್ದು. ಸೊ ನೀವು ಕೂಡ ಅದೇ ಆರೋಪ ಮಾಡಿದ್ರಿ, ಏನು ಹೇಳ್ತೀರಿ? ಆದರೆ SDP ಅವರ ಸಂಘಟನೆಯಲ್ಲಿ ಅವರು ಇದ್ದಾರಂತೆ ಗೊತ್ತಿದ್ದು, ಅವರು SPT ಅವರ ಕೈಲಿರುವುದು, ಆ ಗ್ರೂಪ್ಲಿ ಇರುವುದು ನಮಗೆ ಗೊತ್ತುಂಟು. ಕಾರಣ ಅಲ್ಲಿಯ ಫ್ರೆಂಡ್ಸ್ಗಳು ಹೇಳಿದ್ದಾರೆ ಅವರ ಆ ಕ್ಯಾಂಪ್ಲಿ ಇರುವುದು ಹೇಳಿ. ಆಗಿರ್ಬೋದು, ಲವ್ ಜೀವದ ಆಗಿರ್ಬೋದು. ಅಂದರೆ ಇವಾಗ ಅಲ್ಲಿ ಆತ ಏನು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಅವರ ಮಾಲೀಕರು SDP ಮುಖಂಡರು ಅನ್ನೋ ವಿಚಾರಕ್ಕೆ ಮಾತ್ರ ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಓವರಾಲ್ ಆಗಿ ಈ ರೀತಿ ಏನಾದರೂ ಬ್ರೈನ್ ವಾಶ್ ಮಾಡಿ ಇಲ್ಲ ಡ್ರಗ್ಸ್ ಎಲ್ಲ ಕೊಟ್ಟು ಮಾಡಿದ್ದಾರೆ ಅನ್ನೋ ಆರೋಪನೂ ಹೌದು ಅಂತ ಹೇಳ್ತೀನಿ. ಇಲ್ಲ, ನನಗೆ ಅದು ಅಷ್ಟು ನನಗೆ ಪರಿಚಯ ಇಲ್ಲ. ಅಂದರೆ ಅವರ ವಿಷಯ ನನಗೆ ನೋಡಲಿಲ್ಲ, ಪರಿಚಯ ಇಲ್ಲ. ಅವರು ಯಾರು ಅವರು ಹೇಳ್ತಾರೆ, ಅವರೆಲ್ಲ ಇಲ್ಲಿ ಕೆಲಸ ಮಾಡುವವರು, ಜೋಲಿ ಕೆಲಸ ಮಾಡುವವರು SDP ಅವರು ಅಂತ ಅವರ ಸಂಘಟನೆಯವರು ಅಷ್ಟೇ ನಮಗೆ ಗೊತ್ತಿರೋದು. ಮತ್ತು ಡ್ರಗ್ಸ್ ವಿಷಯ ನನಗೆ ಅದು ಇಲ್ಲಿ ಸಾಧ್ಯ ಇಲ್ಲ, ಕಾರಣ ನೋಡಲಿಲ್ಲ ನಾನು ಅದರ ವಿಷಯ ಇಲ್ಲ. ಈಗ PGಗಳಲ್ಲೂ ಕೂಡ ಅಂದರೆ ನೀವು ನಿಮ್ಮ ಮಗಳಿದ್ದಂಥ PGಯಲ್ಲಿ ನೀವು ನೋಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹುಡುಗ ಹುಡುಗಿ ಎಲ್ಲ ಒಟ್ಟಿಗೆ ಬರೋದನ್ನು ನೋಡಿದ್ವಿ ಅಂತ ನಿಮ್ಮ ಶ್ರೀಮತಿ ಅವರು ಹೇಳ್ತಾ ಇದ್ರು. ಸೊ ಅದನ್ನು ನೀವು ನೋಡಿದ್ರಾ? ಯಾವ PG ಅದು? ಸೊ PGಯಲ್ಲಿ ಈ ಥರ ಹುಡುಗ ಹುಡುಗಿ ಒಟ್ಟಿಗೆ ಇರೋದನ್ನು ನೀವು ಕಣ್ಣಾರೆ ನೋಡಿದ್ರಾ? ನಾನು ನೋಡಲಿಲ್ಲ, ನನ್ನ ವೈಫು ಹೋಗಿದೆ ಅಲ್ಲಿಗೆ, PGಗೆ ಹೋಗಿದ್ದು ವೈಫ್ ಹೋಗಿದ್ದು. ಅಲ್ಲಿ ಹೋಗಿ ನೋಡುವಾಗ ಬಾಗಿಲು ತೆಗೆದು ನೋಡುವಾಗ ಹೆಂಗದಿ ಅಲ್ಲಿ ನೋಡಿ ಹೊರಗೆ ಬರೋದು ನೋಡಿದ್ದಾನೆ, ಆ ರೂಮಿಂದ ಹೊರಗೆ ಮಾಡಿದ್ದು ನೋಡಿದ್ದಾರೆ. ನಾನು ಇಲ್ಲ ಇತ್ತು, ನಾನು ಹೋಗಲಿಲ್ಲ, ವೈಫು ಹೋಗಿದ್ದು, ವೈಫು ಕಣ್ಣು ಮುಂದೆ ನೋಡಿದ್ದಾರೆ. ಈಗ ಲವ್ ಜಿಹಾದ್ ಆರೋಪ ಮಾಡ್ತಾ ಇದ್ದೀರಿ, ಅಂದರೆ ಯಾವ ರೀತಿ ಮನವೊಲಿಸಿರ್ಬೋದು ಅಂತ ಹೇಳಿದರೆ, ಲವ್ ಜಿಹಾದ್ ಪ್ರಕರಣಗಳು ಅಂತ ಹೇಳಿದರೆ ಈಗ ಕೆಲವೊಂದು ಅಷ್ಟು ಡ್ರಗ್ಸ್ ಕೊಟ್ಟು ಮಾಡುವಂಥದ್ದು ಮತ್ತು ಅವ್ರನ್ನ ಮನವೊಲಿಸುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡೋದು ಇಂಥದ್ದೆಲ್ಲ ನಡೆಯುತ್ತೆ ಅಂತ ಹೇಳಿ ಹಿಂದೂ ಸಂಘಟನೆಗಳು ಆರೋಪ ಮಾಡುತ್ತೆ. ಆದರೆ ನಿಮ್ಮ ಮಗಳನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಇಂಥದ್ದು ಯಾವುದಾದ್ರು ಕಂಡು ಬಂದಿತ್ತಾ ಅಂತ? ಅಲ್ಲ, ನನಗೆ ಗೊತ್ತಿಲ್ಲ, ನನಗೆ ಅಷ್ಟು ಅಭಿಪ್ರಾಯ ಗೊತ್ತಿಲ್ಲ. ಆದರೆ ನಮಗೆ ಮಗಳು ತರಬೇಕು ಅಷ್ಟೇ, ಬರೋದಿಲ್ಲ, ಮಗಳನ್ನು ತರಬೇಕು, ನಮಗೆ ಬೇಕು ಅಷ್ಟೇ ಮಾತಾಡೋದು. ಇವಾಗ ಮಗಳು ಬಂದರೆ ಎಲ್ಲ ವಿಚಾರ ಗೊತ್ತಾಗುತ್ತೆ ಮತ್ತು ಪೊಲೀಸ್ ತನಿಖೆ ಕೂಡ ಮಾಡಬೇಕು ಅಂತ ನಿಮ್ಮ ಒತ್ತಾಯನ? ಹೌದು, ನಮಗೆ ಮಗಳು ಬರಬೇಕು, ನಮಗೆ ಕೈ ಸೇರಬೇಕು, ಮಗಳು ಕೈ ಸೇರಬೇಕು. ಅದಕ್ಕೆ ಯಾವ ದಾರಿ ನೋಡೋದು ಹೋಗೋದು, ಅದೇ ದಾರಿ ಹೋಗೋದು. ಸೊ ಇವಾಗ ಏನು ಈ ಎಲ್ಲ ಆರೋಪಗಳಿದೆ, ಇದ್ರ ಬಗ್ಗೆ ಏನಾದರೂ ತನಿಖೆ ಮಾಡಲಿಕ್ಕೆ ಹೊಸ್ದಾಗಿ ಏನಾದರೂ ಪೊಲೀಸ್ ದೂರು ಇಂಥದ್ದು ಏನಾದರೂ ಕೊಡ್ತೀರಾ ಹೇಗೆ? ಅಲ್ಲ, ಇನ್ನು ನೋಡುವ ಇದರ ದಾರಿ ಯಾವುದುಂಟು, ಯಾವ ದಾರಿ ನೋಡಬೇಕು, ಆ ದಾರಿಯಲ್ಲಿ ಹೋಗಬೇಕು. ನನಗೆ ಅದಷ್ಟು ವಿಷಯ ನನಗೆ ಗೊತ್ತಿಲ್ಲ, ಇಷ್ಟುವರೆಗೆ ವಿಷಯ ಗೊತ್ತಿಲ್ಲ. ಇನ್ನೂ ಯಾರಾದರೂ ಕೇಳಿ ವಕೀಲರ ಹತ್ರ ಕೇಳಿ ನೋಡಿ ನೋಡಬೇಕು ಅಷ್ಟೇ. ಇಲ್ಲಿವರೆಗೂ ನೆನ್ನೆಯಿಂದ ಇಲ್ಲಿವರೆಗೂ ಏನಾದರೂ ನಿಮ್ಮ ಮಗಳಿರ್ಬೋದು ಈ ಥರ ಸಂಬಂಧಪಟ್ಟಂಗೆ ಏನಾದರೂ ಅವ್ರ ಕಡೆಯಿಂದ ಫೋನು ಇಲ್ಲ ಸಂಪರ್ಕ ಮಾಡೋ ಅಂಥದ್ದು ಏನಾದ್ರು ನಡೆದಿದೆಯಾ? ನೆಟ್ಟೆಲ್ಲ ಬಂದಾಗಿದೆ, ನೆಟ್ಟೆಲ್ಲ ಇಲ್ಲ, ಆಫ್ ಆಗಿದೆ, ಫೋನು ಇಲ್ಲ. ಆ ಫೋನ್ ಮಾಡಲಿಕ್ಕೆ ಹೋಗಲಿಲ್ಲ, ಫೋನ್ ನೆಟ್ಟಾಗಿದೆ, ಎಲ್ಲ ಬಂದು. ಸೊ ಇದಿಷ್ಟು ವೈಶಾಲಿ ತಂದೆ ವಿಶ್ವನಾಥ್ ಅವರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಅಲ್ಲಿ PGಯಲ್ಲಿ ಏನು ಹುಡುಗ ಹುಡುಗಿ ಬರ್ತಾ ಇದ್ದಾರನ್ನ ಅವರ ಪತ್ನಿ ಲತಾ ಅವರು ನೋಡಿದ್ದಾರೆ, ಅವರು ಕಣ್ಣಾರೆ ನೋಡಿದ್ದಾರೆ, ಮತ್ತು ಲವ್ ಜಿಹಾದ್ ಆಗಿದೆ ಅನ್ನೋ ಆರೋಪಕ್ಕೂ ಕೂಡ ಅವರು ಇರ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಸೊ SDP ಸಂಘಟನೆಯವರು ಸಾಕಷ್ಟು ಜನರು ಅಲ್ಲಿ ಇದ್ದರು, ಅವರೆಲ್ಲರೂ ಕೂಡ ಇದ್ದರು, ಅದಕ್ಕೋಸ್ಕರ ಲವ್ ಜಿಹಾದ್ ಆಗಿರ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು. ಮುಸ್ಲಿಂ ಯುವಕನ ಜೊತೆ ಹಿಂದೂ ಯುವತಿ ಪರಾರಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಏನು ಹಿಂದೂ ಜಾಗರಣ ವೇದಿಕೆ ಇದನ್ನು ಲವ್ ಜಿಹಾದ್ ಅನ್ನೋ ಆರೋಪವನ್ನು ಮಾಡಿದೆ. ಸೊ ನಮ್ಮ ಜೊತೆ ಲಿಖಿತ್ ರಾಜ್ ಮೂಡುಶೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ಲವ್ ಜಿಹಾದ್ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ. ಸೊ ಯಾವ ಬೇಸ್ ಮೇಲೆ ಮಾಡ್ತಾ ಇದ್ದಾರೆ ಸರ್? ನೋಡಿ, ಒಟ್ಟಾರೆ ದೇಶದಾದ್ಯಂತ ಯಾವೆಲ್ಲ ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನು ಈ ಲವ್ ಅನ್ನೋ ಒಂದು ಮೋಸದ ಜಾಲಕ್ಕೆ ಬೀಳಿಸಿದ್ದಾರೆ, ಎಂಡಾಗಿರುವಂಥದ್ದು ಎಲ್ಲ ಕೊಲೆ ಅಥವಾ ಯಾವುದೇ ರೀತಿಯ ಒಂದು ಉಗ್ರ ಸಂಘಟನೆಗೆ ಸೇರಿಸುವಂಥ ರೀತಿಯಲ್ಲಿ ಅಥವಾ ದೇಶಕ್ಕೆ ಮಾರಕ ಆಗುವಂಥ ರೀತಿಯಲ್ಲಿಯೇ ಬೆಳೆಸಿದ್ದಾರೆ ಹೊರತು ಯಾವುದೇ ರೀತಿಯ ಸುಖ ಜೀವನವನ್ನು ಯಾರು ಕೂಡ ಕೊಡಲಿಲ್ಲ. ಒಂದು 100ರಲ್ಲಿ 2 ಇರ್ಬೋದು, ಅದು ಬಿಟ್ಟರೆ 100ರಲ್ಲಿ 98% ಎಲ್ಲವೂ ಇದೇ ರೀತಿಯ ಒಂದು ದೇಶಕ್ಕೆ ಮಾರಕ ಆಗುವಂಥ ರೀತಿಯಲ್ಲಿ ಅವರನ್ನು ಬಳಕೆ ಮಾಡಿರುವಂಥ ಡ್ರಗ್ಸಿಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ನಮ್ಗೆ ಗೊತ್ತಿರುವಂಥದ್ದು. ಅದಕ್ಕೆ ನಾವು ಉದಾಹರಣೆ ಕೊಡಬೇಕಾದಂತಿಲ್ಲ. ಫ್ರಿಜ್ಜಲ್ಲಿ ನೋಡಿದ್ದೇವೆ, ಕೆರೆಯಲ್ಲಿ ನೋಡಿದ್ದೇವೆ, ದಂಡೆಯಲ್ಲಿ ನೋಡಿದ್ದೇವೆ, ಒಂದು 240 ಭಾಗ ಮಾಡಿರುವಂಥದ್ದನ್ನು ನೋಡಿದ್ವಿ. ಒಟ್ಟಾರೆಯಾಗಿ ಇದನ್ನೆಲ್ಲ ನೋಡುವಾಗ ನಾವು ಜನರ ಅಂದರೆ ಸಂಘಟನೆಯಾಗಿ ಅಂತೇಳಿ ಅಲ್ಲ, ಒಂದು ಜಾಗೃತ ಹಿಂದುವಾಗಿ ನಮಗೆ ಅದರ ಬಗ್ಗೆ ಆಲೋಚನೆ ಬರ್ತದೆ ಸರ್. ಇದರ ಬಗ್ಗೆ ನಾವೇನಾದರೂ ಡಾಕ್ಯುಮೆಂಟ್ ಮಾಡಬೇಕು ಅನ್ನೋಂಥದ್ದು ಅಥವಾ ಅದಕ್ಕೆ ಏನೋ ಒಂದು ಪುರಾವೆ ಕೊಡಬೇಕು ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರಿ SDP ಇದರ ಹಿಂದೆ ಇದೆ ಅಂತ ಹೇಳಿ, ಅದು ಯಾವ ರೀತಿ? ನೋಡಿ ಸರ್, ಈಗ ಕೇರಳದ ವಯನಾಡಿನ ಪೊಲೀಸ್ ಠಾಣೆಯಲ್ಲಿ ಹೆತ್ತವರಿಗೆ
ಸೆಕ್ಯೂರಿಟಿ ಮೂಲಕ ಮಗಳ ಜೊತೆ ಮಾತಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ಅಲ್ಲಿ ಬಂದಿರುವಂಥ ಮುಖಂಡರಲ್ಲೇ SDP ಮುಖಂಡರು ಅಂತೇಳಿ ನಮಗೆ ಆ ತಂದೆ ತಾಯಿ ನಮಗೆ ಸ್ಪಷ್ಟಪಡಿಸಿದ್ದಾರೆ. SDP ಮುಖಂಡರು ಅಲ್ಲಿ ಬಂದು ಒಳಗೆ ಕೂತ್ಕೊಂಡಿದ್ದಾರೆ, ಆದರೆ ಸ್ವಂತ ತಂದೆ ತಾಯಿಗೆ ಅಲ್ಲಿ ಕೂರುವಂಥ ಪರಿಸ್ಥಿತಿ ಇಲ್ಲ. 5 ನಿಮಿಷ ಮಾತಾಡಬೇಕಿದ್ರು ಕೂಡ ಪೊಲೀಸರವರು ಎದುರು ಮಾತಾಡಬೇಕು, ನೀವು ಕಣ್ಣೀರು ಹಾಕಬಾರ್ದು, ಎಮೋಷ್ನಲ್ ಆಗಬಾರ್ದು, ಅವರಿಗೆ ಮಾನಸಿಕವಾಗಿ ಒತ್ತಡ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದರೆ 20 ವರ್ಷ ಒಂದು ಮಗಳನ್ನು ಸಾಕಿರುವಂಥ ತಂದೆ ತಾಯಿಯ ಮನಸ್ಥಿತಿಗೆ ಏನಾಗಿರಬೇಕು ಸರ್? ಈ ರೀತಿಯ ಆಲೋಚನೆ. ಅದರಿಂದಾಗಿ ಆ ಮನೆಯವರು ನಮಗೆ ತಿಳಿಸಿರೋದ್ರಿಂದ ನಮಗೆ ನಾವು SDP ಮುಖಂಡರಿದ್ದಾರೆ ಅಂತ ಹೇಳಿ ಒಂದದ್ದು ಆಗಿದ್ದರೆ, ಇನ್ನೊಂದು ಆ ಯುವಕ ಕೆಲಸ ಮಾಡ್ತಿರುವಂಥದ್ದು ಕೂಡ ಒಂದು SDP ಮುಖಂಡನ ಜೊತೆಯಲ್ಲಿ ಜುವೆಲರಿಯಲ್ಲಿ ಸರ್. ಅವಳನ್ನ ಇಲ್ಲಿಂದ ಹೋಗಲಿಕ್ಕೆ ಅಂದರೆ ಈ ಒಂದು ಲವ್ ಜಿಹಾದ್ನಲ್ಲಿ ಬಿಡಿಸ್ಲಿಕ್ಕೆ ಡ್ರಗ್ಸ್ನೆಲ್ಲವನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುರತ್ಕಲ್ ಭಾಗದಲ್ಲಿ ನೋಡ್ತಾ ಇರೋಂಗೆ ಡ್ರಗ್ಸ್ ಕೇಸ್ಗಳು ತುಂಬ ಕಾಣಿಸುತ್ತೆ. ಸೊ ಇದ್ರ ಮೇಲೆ ಲವ್ ಜಿಹಾದ್ ಮೇಲೆ ಡ್ರಗ್ಸ್ ಇದೆ ಅಂತ ಯಾವ ಥರ ಹೇಳ್ತಾ ಇದ್ದೀವಿ ಸರ್? ನೋಡಿ, ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಒಟ್ಟಾರೆಯಾಗಿ ಮಂಗಳೂರಲ್ಲಿ ಡ್ರಗ್ಸ್ ಪ್ರಕರಣ ಎಷ್ಟು ಭೇದಿಸಿದ್ರು ಅಂತ ಕೇಳಿದರೆ ಈಗಿನ ಕಮಿಷನರ್ ಅವರಿಗೆ ಒಂದು ರೆಸ್ಪೆಕ್ಟ್ ಇದೆ ನಮ್ಮದು. ಯಾಕಂತೇಳಿ ಅವ್ರ ಜೊತೆ ನಾವೊಂದಷ್ಟು ಕೂಡ ಒಂದು ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಅನ್ನುವ ರೀತಿಯಲ್ಲಿ ಕೂಡ ನಾವೊಂದು ಜಾಗೃತ ಒಂದು ನಾಗರಿಕರಾಗಿ ನಾವು ಅದನ್ನು ಕೆಲಸ ಮಾಡಿದ್ದೇವೆ. ಯಾವುದೇ ರೀತಿಯ ಸಂಘಟನೆಯಾಗಿ ಅಲ್ಲ, ಜಾಗೃತ ನಾಗರಿಕರಾಗಿ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನವನ್ನು ನಾವು 47 ದಿನಗಳ ಕಾಲ ಮಾಡಿದ್ದೇವೆ. ಸೊ ಅದೇ ರೀತಿ ಈ ಒಟ್ಟು ಮಂಗಳೂರಲ್ಲಿ ಕೆಲವೊಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಒಂದು ಟೆಸ್ಟ್ ಅಂದರೆ ಅದರ ಬಗ್ಗೆ ಟೆಸ್ಟ್ ಮಾಡಬೇಕಿದ್ರು ಕೂಡ, ಡ್ರಗ್ಸ್ ಟೆಸ್ಟ್ ಮಾಡಬೇಕಿದ್ರು ಕೂಡ 1-2-3 ವಿದ್ಯಾರ್ಥಿಗಳು ಕೂಡ ಸಿಕ್ಕಿರುವಂಥ ಒಂದು ನಮಗೆ ಮಾಹಿತಿ ಸಿಕ್ಕಿದೆ. ಇದರಿಂದಾಗಿ ಒಟ್ಟು ನಾನು ಸುರತ್ಕಲ್ ಭಾಗ ಅಂತೇಳಿ ಕೇವಲ ಆ ಭಾಗವನ್ನು ಮಾತ್ರ ಇವತ್ತು ಸುರತ್ಕಲ್ ಆಗಿದೆ ಹಾಗಾಗಿ ಸುರತ್ಕಲ್ಲನ್ನು ಪಾಯಿಂಟ್ ಔಟ್ ಮಾಡೋದು ಅಂತೇಳಿ ಅಲ್ಲ, ಒಟ್ಟು ಮಂಗಳೂರಿನ ಒಂದಷ್ಟು ಭಾಗದಲ್ಲಿ ಡ್ರಗ್ಸ್ ವ್ಯಾಪಕವಾಗಿ ಹರಡ್ತಾ ಇದೆ. ಅದು ಕೂಡ ಬರುವಂಥದ್ದು ಕೇರಳದಿಂದ. ಆ ಕೇರಳದಿಂದ ಬಂದು ಇಲ್ಲಿ ಡ್ರಗ್ಸನ್ನು ಆಲ್ಮೋಸ್ಟ್ ಈಗ ಮೊನ್ನೆ ನಾವು ನೋಡಿರ್ಬೋದು, ಉಗಾಂಡದ ನೈಜೀರಿಯಾದ ಮಹಿಳೆಯನ್ನು ನಮ್ಮ ಕಮಿಷನರ್ ಅವರು ಅರೆಸ್ಟ್ ಮಾಡಿದ್ದಾರೆ. ಒಂದಷ್ಟು ಮೌಲ್ಯದ ಡ್ರಗ್ಸನ್ನು ವಶಪಡಿಸಿಕೊಂಡಿದ್ದಾರೆ. ಇದನ್ನೆಲ್ಲ ನೋಡುವಾಗ ಸರ್, ಇದು ಒಟ್ಟಾರೆಯಾಗಿ ಈ ಏನು ಅಂತ ಹೇಳಿದರೆ ಇಷ್ಟು ಕಷ್ಟಪಟ್ಟು ತಂದೆ ತಾಯಿ ನಾವು ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಒಂದಷ್ಟು ವಿದ್ಯಾಭ್ಯಾಸ ಕೊಡಿಸ್ತಾರೆ ಅಂತ ಹೇಳಿದರೆ ಬೇರೆ ವಿಷಯಕ್ಕೆ ಅವರಿಗೆ ಕಡಿಮೆ ಮಾಡಲಿಕ್ಕೆ ಇಲ್ಲ. ಹಾಗಿದ್ದರೆ ಇವರಿಗೆ ಎಲ್ಲಿಂದ ದುಡ್ಡು ಬರಬೇಕು ಅಂತ ಕೇಳಿದರೆ ಆ ರೀತಿಯ ಒಂದು ಏನು ಆ ಡ್ರಗ್ಸಿನ ಒಂದು ಟೀಮ್ ಇದರ ಹಿಂದೆ ವರ್ಕ್ ಮಾಡ್ತಿರ್ಬೋದು ಅನ್ನೋದು ನಮ್ಮದು ಒಂದು. ಸೊ ಇದಿಷ್ಟು ಹಿಂದೂ ಜಾಗರಣ ವೇದಿಕೆ ಮುಖಂಡರುಗಳು ಹೇಳ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈ ಲವ್ ಜಿಹಾದ್ಗೆ ಡ್ರಗ್ಸನ್ನು ಅಲ್ಲಿಂದ ಬರುವಂಥ ದುಡ್ಡನ್ನು ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. SDP ಕೈವಾಡ ಇದೆ. ಸಂಘಟನೆಯವರು ಕೂಡ ಅಲ್ಲಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ಕಂಡು ಬಂದಿದೆ ಅನ್ನೋ ಮಾತನ್ನು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ, TV9 ಮಂಗಳೂರು.